स्वागत है आपका मॉडर्न एक्सप्रेस में। मैं मुजीबुर रहमान अफजलपुर। इंडी में प्राइमरी स्कूल असातिज़ा तंजीम के अहदेदारों की रुकन असम्बली से मुलाकात, टीईटी मनसूख करने का मुतालबा। इंडी तालुका में कर्नाटक रियासती प्राइमरी स्कूल असातिज़ा तंजीम ने आज इंडी के मकबूल रुकन असम्बली यशवंतराव गौड़ा पाटिल से की मुलाकात और इनकी गुलपोशी भी की गई। मुलाकात के दौरान असातिज़ा को दरपेश मुख्तलिफ मसाइल और मुश्किलात पर तफसीली गुफ्तगू की गई। इसके साथ ही 11 जुलाई को होने वाले टीईटी इम्तिहान को मनसूख करने के लिए मुतालबे पर मुबनी एक याददाश्त भी रुकन असम्बली के जरिए हुकूमत तक पहुँचाने की दरख्वास्त की गई। असातिज़ा तंजीम के नुमाइंदों ने कहा कि इंडी तालुका के असातिज़ा तंजीम को रुकन असम्बली की जानिब से हमेशा ताउन और हिमायत हासिल रही है, जिस पर तंजीम ने इनका शुक्रिया अदा करते हुए अपने एतमाद का इजहार किया है। ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇಂಡಿ 2026ರಿಂದ 31ರ ಅವಧಿವರೆಗಿನ ಒಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಅಲ್ತಾ ಬೋರಾಮಣಿ, ಪ್ರಧಾನ ಕಾರ್ಯದರ್ಶಿಯಾಗಿ ಜಯರಾಮ್ ಚವ್ಹಾಣ, ಕೋಶಾಧ್ಯಕ್ಷರಾಗಿ ನಮ್ಮ ಸುರೇಶ್ ಚವ್ಹಾಣ, ಸಂಘಟನಾ ಕಾರ್ಯದರ್ಶಿಯಾಗಿ TK ಪೂಜಾರಿ ಅವರು, ಇನ್ನಿತರ ಹಲವಾರು ಪದಾಧಿಕಾರಿಗಳು, ಗೌರವಾಧ್ಯಕ್ಷರಾಗಿ ನಮ್ಮ ಮೋಹನ್ ಕಟಕದುಂಡವರು, ಇನ್ನಿತರ ಎಲ್ಲ ಪದಾಧಿಕಾರಿಗಳು ಆಯ್ಕೆಯಾಗಿದ್ದರ ಒಂದು ಪ್ರಯುಕ್ತವಾಗಿ ಇಂದು ಮಾನ್ಯ ಶಾಸಕರಿಗೆ ಇಂಡಿಯಾ ಪ್ರವಾಸಿ ಮಂದಿರದಲ್ಲಿ ಇಂಡಿ ಶಾಸಕರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ನಮ್ಮ ಶಿಕ್ಷಕರ ಕುಂದು ಕೊರತೆಗಳನ್ನು ಕೂಡ ನಾವು ಚರ್ಚೆ ಮಾಡಲಾಯಿತು. ಈಗ ಬರ್ತಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಹಲವಾರು ಸಮಸ್ಯೆಗಳು ಬಹಳಷ್ಟು ಇವೆ. ಈಗ ಜುಲೈ 11ರಂದು ನಡೀತಿರ್ತಕ್ಕಂಥ ಒಂದು ಟಿಇಟಿ ರದ್ದತಿಯ ಕುರಿತು ಹಕ್ಕೊತ್ತಾಯವನ್ನು ಮಾನ್ಯ ಶಾಸಕರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಿ ಸದನದಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಕೂಡ ನಾವು ಮಾಡಲಾಯಿತು. ಅದೇ ರೀತಿಯಾಗಿ ಒಂದು NPS ಅನ್ನೋದು ಒಂದು ಮರಣ ಶಾಸನವಾಗಿದೆ. 2005ರಿಂದ ಈ ಒಂದು 2005ರಿಂದ ಆಗಿರ್ತಕ್ಕಂಥ NPS ಅದನ್ನು ಹೋಗಲಾಡಿಸಿ ನಮಗೆ ಶಿಕ್ಷಕರಿಗೆ ಅನುಕೂಲವಾಗಿರ್ತಕ್ಕಂಥ OPS ಜಾರಿಗೊಳಿಸಬೇಕು. ಶಿಕ್ಷಕರಿಗೆ ಒಂದು ನಿವೃತ್ತಿಯ ನಂತರ ಒಂದು ಸುರಳಿತವಾಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ಈ ಒಂದು NPS ಅನ್ನುವಂಥ ಒಂದು ಶಾಸನ ರದ್ದು ಮಾಡಿ OPS ಜಾರಿಗೊಳಿಸಬೇಕು ಅನ್ನುವಂಥ ಒಂದು ಸಂಘದ ಒಂದು ಮನವಿಯನ್ನು ಕೂಡ ನಾವು ಮಾನ್ಯ ಶಾಸಕರಿಗೆ ಒಂದು ಎಲ್ಲ ಸಂಘಟನೆಯ ಪದಾಧಿಕಾರಿಗಳೊಂದಿಗೆ ಒತ್ತು ನಾವನ್ನು ಮನವಿಯನ್ನು ಸಲ್ಲಿಸಲಾಯಿತು. ಅದೇ ರೀತಿಯಾಗಿ ನಮ್ಮ ಒಂದು ಶಾಸಕರ ಬಗ್ಗೆ ಬಹಳಷ್ಟು ನಮಗೆ ಒಂದು ಅಭಿಮಾನವನ್ನಪ್ಪ ಅಂತಂದ್ರೆ ಈ ಶಿಕ್ಷಕರ ಸಂಘಟನೆಗೆ, ತಾಲೂಕು ಶಿಕ್ಷಕ ಸಂಘಟನೆಗೆ ಯಾವಾಗಲೂ ಕೂಡ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನುವಂಥ ಒಂದು ಅಭಿಮಾನದ ಒಂದು ಮಾತುಗಳನ್ನು ಹೇಳ್ಬೇಕಾಗ್ತೈತಿ. NPSನ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಕ್ಕಂಥ ಒಂದು ಸ್ಟ್ರೈಕ್ನಲ್ಲಿ ನಮ್ಮ ಇಂಡಿ ತಾಲೂಕಿನ ಎಲ್ಲ ಶಿಕ್ಷಕರ ಸಂಘಟನೆಗೆ 1 ಲಕ್ಷ ರೂಪಾಯಿಗಳನ್ನು ನೀಡೋದರ ಮೂಲಕ ಶಿಕ್ಷಕರ ಸಂಘಟನೆಗೆ ಒಂದು ಸಹಕಾರವನ್ನು ನೀಡಿ ಬೆನ್ನೆಲುಬಾಗಿ ನಿಂತು ಆ ಒಂದು ಕಾರ್ಯವನ್ನು ಮಾಡೋದರ ಮೂಲಕ ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಒಂದು NPSದ ವಿರೋಧವಾಗಿ OPS ಜಾರಿಗೊಳಿಸುವ ಒಂದು ಪ್ರಯುಕ್ತವಾಗಿ ಪ್ರಪ್ರಥಮವಾಗಿ ಬಂದು ಮಾತನಾಡಿರ್ತಕ್ಕಂಥ ಯಾರಾದರೂ ಕರ್ನಾಟಕ ರಾಜ್ಯದ ಶಾಸಕರು ಇದ್ದಾರಪ್ಪ ಅಂತಂದ್ರೆ ಅದು ನಮ್ಮ ಇಂಡಿ ತಾಲೂಕಿನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಯಶವಂತರಾವ್ ವಿ ಪಾಟೀಲ್ ಅವರು ಅಂತೇಳಿ ಭಾಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತೈತಿ. ಅದೇ ರೀತಿಯಾಗಿ ನಮ್ಮ ಶಿಕ್ಷಕರ ಸಂಘಟನೆಗೆ ಇನ್ನಿತರ ಹಲವಾರು ಕೆಲಸ ಕಾರ್ಯಗಳನ್ನು ಬೆನ್ನೆಲುಬಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಹೆಮ್ಮೆ ನಮ್ಮ ಶಾಸಕರಿಗೆ ಇದೆ. ಅದೇ ರೀತಿಯಾಗಿ ಗುರುಭವನ ಕಟ್ಟಡದ ಒಂದು ನಿರ್ಮಾಣ ಕಾರ್ಯಕ್ಕಾಗಿರ್ಬೋದು, ಇನ್ನಿತರ ಸಂಘದ ಹಲವಾರು ಚಟುವಟಿಕೆಗಳಿಗೆ ಯಾವಾಗಲೂ ಕೂಡ ಬೆನ್ನೆಲುಬಾಗಿ ಸಹಕಾರ ನೀಡ್ತಾ ಬಂದಿರತಕ್ಕಂಥ ಮಾನ್ಯ ಶಾಸಕರು ಈ ಒಂದು ಇಂಡಿ ತಾಲೂಕಿನ ಒಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ 2026ರಿಂದ 31ರ ಅವಧಿಯಾಗಿರ್ತಕ್ಕಂಥ ಈ ಒಂದು ಇಂಡಿ ತಾಲೂಕಿನ ಒಂದು ಘಟಕ ಅಥವಾ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ತಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯ ಸಹಕಾರ ಯಾವಾಗಲೂ ನಮ್ಮ ಶಿಕ್ಷಕ ಸಂಘಟನೆಗೆ ಬೆನ್ನೆಲುಬಾಗಿ ಇರಲಿ ಅನ್ನುವಂಥ ಒಂದು ಮನವಿಗಳನ್ನು ನಮ್ಮೆಲ್ಲ ಶಿಕ್ಷಕ ಸಂಘಟನೆಯ ಹಿರಿಯ ನೇತಾರರಾಗಿರ್ತಕ್ಕಂಥ ನಮ್ಮ ಅಲ್ಲಾಬಾಗ್ ಸ್ವಾಲಿಕರ್ ಸರ್ ಅವರಾಗಿರ್ಬೋದು, ನಮ್ಮ ಇಂಡಿ ತಾಲೂಕು ಪ್ರಾಥಮಿಕ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶೇಶ್ವಿ ಹರಳೆ ಗುರುಗಳಾಗಿರ್ಬೋದು, ಪಬ್ಬು ಚಾಂದಕೋಟೆ ಅವರಾಗಿರ್ಬೋದು, ಹಾಗೂ ನಮ್ಮ ಜಗು ಚೌಡಾಳ ಗುರುಗಳು ಎಲ್ಲರೂ ಒಂದು ಹಿರಿಯರ ಒಂದು ನೇತೃತ್ವದ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ತಂಡ ಇವತ್ತು ಮಾನ್ಯ ಶಾಸಕರಿಗೆ ಭೇಟಿ ನೀಡಿ ಒಂದು ಶಿಕ್ಷಕರ ಸಂಘಟನೆಯ ಆಯ್ಕೆಯಾಗಿರ್ತಕ್ಕಂಥ ಪ್ರಯುಕ್ತ ಶುಭಾಶಯಗಳನ್ನು ಕೋರಿ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನು ನೀಡಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅಂತ ಹೇಳಿ 2 ಮಾತುಗಳು ಮುಗಿಸ್ತಾ ಇದ್ದೀವಿ. ನನ್ನ ಹೆಸರು ಆನಂದ್ ಬಿ ಕೆಂಬಾವಿ, ಶಿಕ್ಷಕ ಸಂಘದ ನಿರ್ದೇಶಕರು. ಇಂದು ಈ ನಾಡು ಕಂಡ ಶ್ರೇಷ್ಠ ದೊರೆ ಇಂಡಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ವಿಠಲಗೌಡ ಪಾಟೀಲ್ರಿಗೆ ಭೇಟಿಯಾಗಿ ಅವರಿಗೆ ಒಂದು ವಿಶೇಷ ಸನ್ಮಾನವನ್ನು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವತಿಯಿಂದ ಒಂದು ಸನ್ಮಾನವನ್ನು ಮಾಡಲಾಯಿತು. ಅದರ ಜೊತೆಗೆ ಈ ಒಂದು ಶಿಕ್ಷಕರಿಗೆ ಆಗುತ್ತಿರುವ ಕೆಲವು ತೊಂದರೆಗಳ ಬಗ್ಗೆ ಸವಿವರವಾಗಿ ಮಾನ್ಯ ಶಾಸಕರೊಂದಿಗೆ ಚರ್ಚಿಸಲಾಯಿತು. ಮೊದಲನೇದಾಗಿ ಈಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ TET ಕಡ್ಡಾಯ ಮಾಡಿದ್ದಾರೆ. ಈ ಒಂದು TETಯನ್ನು ರದ್ದುಪಡಿಸಬೇಕು ಅಂತಕ್ಕಂಥ ಮನವರಿಕೆಯನ್ನು ಮಾನ್ಯ ಶಾಸಕರಿಗೆ ಮಾಡಿದೆವು. ಅದೇ ರೀತಿಯಾಗಿ ಈ ಒಂದು ಇಂಡಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಮಾದರಿಯಾಗಿರ್ತಕ್ಕಂಥ ಒಂದು ಶಿಕ್ಷಕರ ಕಟ್ಟಡವನ್ನು ಕಟ್ಟಲಿಕ್ಕೆ ಮಾನ್ಯ ಇಂಡಿ ತಾಲೂಕಿನ ಶಾಸಕರು
ಸುಮಾರು 15ರಿಂದ 20 ಲಕ್ಷಗಳವರೆಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸಲಾಯಿತು. ಅದೇ ರೀತಿಯಾಗಿ ಇಂಡಿ ತಾಲೂಕಿನಲ್ಲಿ ಈ ಒಂದು ಶಿಕ್ಷಕರಿಗೆ ಹಲವಾರು ಸಮಸ್ಯೆಗಳನ್ನು ಕಾಡ್ತಾ ಇದ್ದಾವೆ. ಮೊದಲನೇದಾಗಿ ನೂತನವಾಗಿ ಬಂದಿರತಕ್ಕಂಥದ್ದು ಕ್ಯಾಂಪ್ಸ್. ಇದು ಹಲವಾರು ತೊಂದರೆಗಳ ಗೂಡಾಗಿಬಿಟ್ಟೈತೆ. ಶಿಕ್ಷಕರಿಗೆ ಭಾಳಷ್ಟು ಮಾನಸಿಕ ಹಿಂಸೆಯನ್ನು ನೀಡ್ತಾ ಇದೆ. ಈ ಒಂದು ಕ್ಯಾಂಪ್ಸನ್ನು ಸರಳೀಕರಣ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾನ್ಯ ಶಾಸಕರಿಗೆ ನಾವು ಇವತ್ತು ಮನವಿಯನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ನೂತನವಾಗಿ ಗುರುಭವನಕ್ಕೆ ಒಂದು ಸುಣ್ಣ ಬಣ್ಣವನ್ನು ಮಾಡುವುದರ ಮುಖಾಂತರ ಅದೊಂದು ವಿಶೇಷವಾಗಿ ಸಿಂಗಾರಗೊಳಿಸಬೇಕಂತಕ್ಕಂಥ ಒಂದು ಮನವಿಯನ್ನು ಮಾನ್ಯ ಶಾಸಕರಲ್ಲಿ ಇಟ್ಟಿದ್ದೀವಿ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ಪದವೀಧರ ಶಿಕ್ಷಕರಿಗೆ ಆಲ್ರೆಡಿ ಒಂದು ಇನ್ಕ್ರಿಮೆಂಟ್ ಕೊಡ್ತಕ್ಕಂಥ C&R ಆಲ್ರೆಡಿ ತಿದ್ದುಪಡಿಯಾಗಿದೆ. ಅದನ್ನೇ ಒಂದು ಫೈನಾನ್ಷಿಯಲ್ ಫೆಸಿಲಿಟಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾನ್ಯ ಶಾಸಕರಿಗೆ ಮಾಡಿದ್ದೇವೆ. ಈ ರೀತಿಯಾಗಿ ಇವತ್ತು ಎಲ್ಲ ನಮ್ಮ ಗೆಳೆಯರ ಬಳಗದೊಂದಿಗೆ ಬಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗುತ್ತಿರುವ ಕುಂದುಕೊರತೆಗಳ ಬಗ್ಗೆ ಸವಿವರವಾಗಿ ಚರ್ಚಿಸಿ ಮುಂದಿನ ದಿನಮಾನದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಕ್ಯಾಂಪ್ಸ್ ಪ್ರಾಬ್ಲಮ್ ಆಗಿರಬೇಕು ಅಥವಾ ಈ TET ರದ್ದತಿ ಆಗಿರ್ಬೋದು, ಇವುಗಳ ಕುರಿತು ಎಲ್ಲ ರೀತಿಯನ್ನು ಮನವಿಯನ್ನು ಕೊಟ್ಟು ಅದನ್ನು ರದ್ದುಗೊಳಿಸುವಲ್ಲಿ ಅದೇ ರೀತಿ ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ NPS ಅದು ನಮ್ಮ ನೌಕರರಿಗೆ ಒಂದು ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ ನುಂಗಲಾರದ ತುತ್ತಾಗಿ ಪರಿಣಿಸ್ಬಿಟ್ಟೈತಿ. ಅದು NPS ಈ ಸರ್ಕಾರ ಇರುವವರೆಗೂ ಆ NPS ರದ್ದುಪಡಿಸಬೇಕು ಅಂತಕ್ಕಂಥ ಮನವಿಯನ್ನು ಶಾಸಕರಿಗೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ನಮ್ಮ ಮನವಿಗಳಿಗೆ ಶಾಸಕರು ಬಹಳ ಪ್ರೀತಿಯಿಂದ ಸ್ಪಂದಿಸಿದ್ದಾರೆ. ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹಾರ ಮಾಡಲಿಕ್ಕೆ ಈ ಸರ್ಕಾರ ಬದ್ಧವಾಗಿದೆ ಅಂತ ನಮ್ಮನ್ನು ಭರವಸೆ ನೀಡಿದ್ದಾರೆ. ಇಷ್ಟೆಲ್ಲ ಇವತ್ತು ಶಾಸಕರಿಗೆ ಭೇಟಿಯಾಗಿ ನಮ್ಮ ಮನವಿಗಳನ್ನು ಶಾಸಕರೊಂದಿಗೆ ನಾವು ಹಂಚ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ನಾನು ಜಯರಾಮ್ ಚೌಹಾಣ್, ಪ್ರಧಾನ ಕಾರ್ಯದರ್शिಗಳು KSPSTA इंडी घटक बेंगलुरु। और खबरों के लिए देखते रहिए मॉडर्न एक्सप्रेस न्यूज, आवाज आपकी खबर हमारी।